ಮಾಲ್ಡೀವ್ಸ್ ತನ್ನ ಪಾಡಿಗೆ ತಾನಿತ್ತು, ನಡ್ಕೊಂಡು ಹೋಗ್ತಿತ್ತು. ಸರ್ಕಾರ ಬದಲಾಯ್ತಲ್ಲಿ. ಮುಂಚೆ ಇದ್ದ ಸರ್ಕಾರ ಭಾರತದ ಪರವಾಗಿದ್ದ ಸರ್ಕಾರ. ರಾಜಕಾರಣ ನಡೀತಾ ಇರುತ್ತಲ್ಲ, ಅದು ಪ್ರಜಾಪ್ರಭುತ್ವನೇ. ಹೀಗೆ ಮುಂದುವರೆದ್ರೆ ಭಾರತಕ್ಕೆ ನಮ್ಮ ದೇಶವನ್ನು ಒತ್ತೆ ಇಟ್ಟುಬಿಡ್ತಾರೆ. ನಾವು ಆ್ಯಕ್ಚುಲಿ ಕ್ಲೋಸ್ ಆಗಿರಬೇಕಾಗಿದ್ದು ಚೀನಾಕ್ಕೆ ಅಂತ ವಿಪಕ್ಷಗಳು ಒಂದು ಕ್ಯಾಂಪೇನ್ ಶುರು ಮಾಡಿದ್ವು, ಪ್ರಚಾರ ಶುರು ಮಾಡಿದ್ವು. ಚುನಾವಣೆ ನಡೀತು, ಗೆದ್ದು ಬಿಡ್ತಾ ಪಕ್ಷ. ಗೆದ್ದ ನಂತರ ಸ್ಟ್ಯಾಂಡ್ ಮೇಂಟೈನ್ ಮಾಡ್ಕೋಬೇಕು, ಭಾರತ ವಿರೋಧಿ ನಿಲುವು. ಅದಕ್ಕೂ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ನರೇಂದ್ರ ಮೋದಿಯವರ ದೃಶ್ಯಕ್ಕೂ ಸಂಬಂಧ ಇರಲಿಲ್ಲ ಸಂಬಂಧ. ಮೋದಿಯವರು ತಂಪಾಡಿಗೆ ತಾವು ಕೇರಳದಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಅಲ್ಲಿಂದ ಹಾಗೆ ಹತ್ತಿರ ಅಂತ ಲಕ್ಷದ್ವೀಪಕ್ಕೆ ಹೋದರು. ಲಕ್ಷದ್ವೀಪದ ಬೀಚ್ನಲ್ಲಿ ಹಿಂಗೊಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಸ್ನಾರ್ಕ್ಲಿಂಗ್ ಮಾಡಿ, ಭಾಳ ಚೆನ್ನಾಗಿದೆ ಲಕ್ಷದ್ವೀಪ, ನೀವು ಬರಬೇಕಿಲ್ಲ ಒಂದು ಸಲ ಅಂತ ಒಂದು ಟ್ವೀಟ್ ಮಾಡಿದ್ರು. ಅದನ್ನು ನೋಡಿ ಮಾಲ್ಡೀವ್ಸ್ನ ಮಿನಿಸ್ಟರ್ಗಳಿಗೆ ಉರಿಯಬಾರದ ಜಾಗದಲ್ಲಿ ಉರಿದೋಯ್ತು. ಬಾಯಿಗೆ ಬಂದಂಗೆ ಮೆಸೇಜ್ ಮಾಡಿಬಿಟ್ರು, ಬಾಯಿಗೆ ಬಂದಂಗೆ ಟ್ವೀಟ್ ಮಾಡಿದ್ರು. ನೀವೇ ನಮಗೆ ಕಾಂಪಿಟೇಷನ್ ಕೊಡು. ಈ ಕಾಂಪಿಟೇಷನ್ ಏನು ಪ್ರಶ್ನೆನೇ ಇರಲಿಲ್ಲ ರೀ. ನರೇಂದ್ರ ಮೋದಿಯವರ ಟ್ವೀಟ್ನಲ್ಲಿ ಮಾಲ್ಡೀವ್ಸ್ನ ಕೂಡ ಇರಲಿಲ್ಲ. ಇನ್ನೇನು ಹೇಳಿ ನಾನು, ಲಕ್ಷದ್ವೀಪ ಚೆನ್ನಾಗಿದೆ ಬನ್ನಿ ಅಂದ್ರೆ ಅವರಷ್ಟೇ. ಅದಕ್ಕೆ ಇಲ್ಲಿ ಮುಖ ತೋರಿಸಿದ್ವಲ್ಲ, ಮರಿಯಂ ಶಯೂನಾ, ಮಾಲ್ಶಾ ಶರೀಫ್, ಅಬ್ದುಲ್ಲಾ ಮಹಜೂದ್ ಮಾಜಿದ್, ಜಾಹಿದ್ ರಮೀಜ್, ಈ ಮಿನಿಸ್ಟರ್ಗಳು ಬಾಯಿಗೆ ಬಂದಂಗೆ ಟ್ವೀಟ್ ಹಾಕಿದ್ರು. ಎಂಥ ಮೂರ್ಖ, ಇಸ್ರೇಲ್ನ ಗೊಂಬೆ ಮಿಸ್ಟರ್ ನರೇಂದ್ರ ಮೋದಿ ಲೈಫ್ ಜಾಕೆಟ್ ಹಾಕ್ಕೊಂಡು ಸಮುದ್ರಕ್ಕೆ ಡೈವ್ ಮಾಡ್ತಿದ್ದಾರೆ ಅಂತ ಒಬ್ಬ. ಭಾರತದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಶುಭ ಕೋರ್ತೀನಿ, ಆದರೆ ಅದಕ್ಕಾಗಿ ಮಾಲ್ಡೀವ್ಸನ್ನು ಟಾರ್ಗೆಟ್ ಮಾಡಬಾರ್ದು. ಕುಂಬಳಕಾಯಿ ಕಳ್ಳಾದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡಂಗೆ ಇತ್ತು ಇವ್ರದ್ದು ಟ್ವೀಟು. ಮಾಲ್ಡೀವ್ಸ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ. ನಮ್ಮ ರೆಸಾರ್ಟ್ಗಳ ಸಂಖ್ಯೆ ನಿಮ್ಮ ದ್ವೀಪಗಳ ಸಂಖ್ಯೆಗಿಂತಲೂ ಹೆಚ್ಚಾಗಿದೆ. ಬೀಚ್ ಪ್ರವಾಸೋದ್ಯಮದ ವಿಷಯದಲ್ಲಿ ಭಾರತಕ್ಕೆ ಹಲವು ಸವಾಲುಗಳಿದ್ದಾವೆ. ಬಯಲು ಮಲ ವಿಸರ್ಜನೆ ನಿಮ್ಮ ಸಂಸ್ಕೃತಿ ಅಂತ ಒಬ್ಬ ಮಿನಿಸ್ಟರ್ ಟ್ವೀಟ್ ಮಾಡಿದ್ದನ್ನು. ಮಾಲ್ಡೀವ್ಸ್ ಜೊತೆ ಸ್ಪರ್ಧೆ ಮಾಡೋದು ಭ್ರಮೆ ಅಷ್ಟೇ. ನಾವು ಕೊಡುವ ಸೇವೆಯನ್ನು ಅವರು ಕೊಡೋದಕ್ಕೆ ಸಾಧ್ಯನಾ, ಅವರು ಅಷ್ಟು ಸ್ವಚ್ಛ ಆಗಿರೋದಕ್ಕೆ ಸಾಧ್ಯನಾ, ಅವರ ರೂಮ್ಗಳಲ್ಲಿ ವಾಸನೆ ಬರ್ತಾ ಇರುತ್ತೆ ಅಂತ ಇನ್ನೊಬ್ಬ ಸಚಿವ. ಇದೆಲ್ಲ ಆದಮೇಲೆ ಅರೆ ನಿಮಗಿಷ್ಟ ಅಂತ, ನಿಮಗೆ ಮಾಲ್ಡೀವ್ಸ್ನ ಜಿ ಡಿ ಪಿಯ 20 ಪಟ್ಟು ಅಂಬಾನಿ ಆಸ್ತಿ ಇದೆ. ಮಾಲ್ಡೀವ್ಸ್ ಜಿ ಡಿ ಪಿಯ 20 ಪಟ್ಟು ಅಂಬಾನಿ ಆಸ್ತಿ ಇದೆ. ಆ ದೇಶ ಭಾರತದ ಬಗ್ಗೆ, ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ, ಭಾರತದ ಪ್ರವಾಸೋದ್ಯಮದ ಬಗ್ಗೆ ಮಿನಿಸ್ಟರ್ಗಳು ಹಿಂಗೆ ಮಾತಾಡ್ರೆ ನಾವು ಹೆಂಗೆ ಸಹಿಸ್ಕೋಬೇಕು. ಅವರು ಎಂಥ ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡ್ತಾಯಿದ್ರು ಎಲೆಕ್ಷನ್ ಟೈಮ್ನಲ್ಲಿ, ಭಾರತ ಮಾಲ್ಡೀವ್ಸ್ನಿಂದ ಹೊರಗಿರಬೇಕು ಅಂತ. ನಮ್ಮವ್ರು ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ರು. ಆಯಿತು ಅದರ ಇಂಪ್ಯಾಕ್ಟು ಅಂದರೆ, ಕಳೆದ ವರ್ಷದ ತನಕ ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟ ವಿದೇಶಿಯರ ಸಂಖ್ಯೆಯಲ್ಲಿ ಭಾರತೀಯ ಪ್ರವಾಸಿಗರು ನಂಬರ್ 1 ಇರ್ತಾಯಿದ್ರು. ಲಾಸ್ಟ್ ಇಯರ್ 2 ಲಕ್ಷಕ್ಕಿಂತ ಹೆಚ್ಚು ಭಾರತೀಯರು ಮಾಲ್ಡೀವ್ಸ್ಗೆ ಹೋಗಿದ್ರು. ನಂಬರ್ 1 ಭಾರತೀಯರೇ ಅಲ್ಲಿ ಹೋಗೋದು. ಯಾವಾಗ ಈ ಬಾಯ್ಕಾಟ್ ಮಾಲ್ಡೀವ್ಸ್ ಕ್ಯಾಂಪೇನ್ ಶುರುವಾಯ್ತಲ್ಲ, ಭಾರತೀಯರು ಬುಕ್ ಮಾಡಿದ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿಸಿದ್ರು. ನಾವು ಬರೋದಿಲ್ಲ ನಿಮ್ಮ ದೇಶಕ್ಕೆ ಅಂತ. ದೇಶ ನಡೆಯೋದೇ ಪ್ರವಾಸೋದ್ಯಮದ ಮೇಲೆ ರೀ. ಅದು ನಮ್ಮಂಥವ್ರು ನಿಮ್ಮಂಥವ್ರು ಹೋಗಿ ಅಲ್ಲೊಂದು ರೆಸಾರ್ಟ್ನಲ್ಲಿ ಉಳ್ಕೊಂಡು ಅದಕ್ಕೊಂದು ಬಾಡಿಗೆ ಕೊಟ್ಟು ಊಟ ಮಾಡಿ, ಊಟದ ದುಡ್ಡು ಟಿಪ್ಸ್ ಕೊಟ್ಟರೆ ಆ ದೇಶ ನಡೆಯುತ್ತೆ. ಅಂಥ ದೇಶಕ್ಕೆ ಈ ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿತ್ತು. ಅದಕ್ಕೆ ಭಾರತೀಯರು ನಾವು ಹೋಗೋದಿಲ್ಲ ಮಾಲ್ಡೀವ್ಸ್ಗೆ ಅಂತ. ಈಗ ಈ ವರ್ಷದ ಆರಂಭದಿಂದ ಇಲ್ಲಿ ತನಕ ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟ ವಿದೇಶಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರತೀಯರಿಗೆ 5ನೇ ಸ್ಥಾನ ಇದೆ. ನಂಬರ್ 1 ಇರ್ತಾ ಇದ್ದದ್ದು ಭಾರತೀಯರಿಗೆ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ಹೆವಿ ಲಾಸು ಈಗ ಹತ್ಕೊಂಡಿದೆ ಅವರಿಗೆ. ತಪ್ಪು ಮಾಡಿಬಿಟ್ವಿ ಅಂತ. ಭಾರತೀಯರು ಹೋಗಿ ಬಂದು ನಮ್ಮಲ್ಲಿ ಖರ್ಚು ಮಾಡದೇ ಹೋದರೆ ದೇಶ ನಡೆಯೋದು ಹೆಂಗೆ ಅಂತ. ಈ ಬಾಯ್ಕಾಟ್ ಮಧ್ಯದಲ್ಲೂ ಈ ವರ್ಷ 37,417 ಭಾರತೀಯರು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಅವ್ರು ಯಾರು ಅನ್ನೋದು ನನಗೆ ಆಶ್ಚರ್ಯ. ಇಷ್ಟು ಜನ ಹೋದ್ರಲ್ಲ, ಇವ್ರು ಯಾರು ಅಂತ ಇರ್ಬೇಕು, ಯಾರು ಇರ್ತಾರೆ. ಈಗ ಮಾಲ್ಡೀವ್ಸ್ ಅಸೋಸಿಯೇಷನ್ ಆಫ್ ಟ್ರಾವೆಲ್ ಏಜೆಂಟ್ಸ್ ಆ್ಯಂಡ್ ಟೂರ್ ಆಪರೇಟರ್ಸ್
ಒಂದು ಸರ್ಕಾರೇತರ ಸಂಸ್ಥೆ ಅದು, ಅವ್ರದ್ದೊಂದು ಯೂನಿಯನ್ ಥರದ್ದು. ಅವರು ಭಾರತಕ್ಕೆ ಬಂದು ಭಾರತೀಯ ಹೈಕಮಿಷನರ್ನ ಭೇಟಿಯಾಗಿದ್ದಾರಂತೆ. ಅಲ್ಲಿ ಮಾಲ್ಡೀವ್ಸ್ನಲ್ಲಿ ಭಾರತೀಯ ಹೈ ಕಮಿಷನರ್ ಇರ್ತಾರಲ್ಲ, ಅವ್ರನ್ನ ಹೋಗಿ ಮೀಟ್ ಮಾಡಿದ್ದಾರೆ. ನಾವು ಭಾರತದ ಮುಖ್ಯ ನಗರಗಳಲ್ಲಿ ರೋಡ್ ಶೋ ಮಾಡ್ತೀವಿ. ಮಾಲ್ಡೀವ್ಸಿಗೆ ಬನ್ನಿ, ಇಷ್ಟು ಚೆನ್ನಾಗಿದೆ, ಹಿಂಗಿದೆ ಪ್ರವಾಸೋದ್ಯಮ ಅಂತ ರೋಡ್ ಶೋ ಮಾಡ್ತೀವಿ, ಪರ್ಮಿಷನ್ ಕೊಡಿಸಿ ಅಂತ. ನನ್ನ ನಂಬಿಕೆ ಕೊಡಿಸ್ಲಿಕ್ಕಿಲ್ಲ ಪರ್ಮಿಷನ್ನು, ನೀವು ನೋಡ್ಕೊಂಡಿರ್ರಿ ಅಂತಾರೆ. ಅಕಸ್ಮಾತ್ ಕೊಟ್ಟರೆ ಆ ರೋಡ್ ಶೋ ನಡೀತಿದ್ದಾಗ ಭಾರತೀಯರು ಏನು ಮಾಡಬೇಕು? ಮತ್ತು ಈ 37,417 ಭಾರತೀಯರು ಹೋಗಿದಾರಲ್ಲ ಮಾಲ್ಡೀವ್ಸ್ಗೆ ಈ ವರ್ಷ, ಇವರು ಯಾರು? ಏನ ಇರಲಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.